ಆನ್ 1956 ರಷ್ಯಾ ಬಂದು ಒಂದು ಫೈಟರ್ ಜೆಟ್ನ ಲಾಂಚ್ ಮಾಡುತ್ತೆ. ಸೊ ಈ ಫೈಟರ್ ಜೆಟ್ ಲಾಂಚ್ ಆಗ್ತಿದ್ದಂಗೆ ನ್ಯಾಟೋ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಅಲೈಡ್ ಏನೇನು ಕಂಟ್ರೀಸ್ ಇರುತ್ತಲ್ಲ ಆ ಕಂಟ್ರೀಸ್ಗೆಲ್ಲ ಒಂದು ನೈಟ್ ಮೇರ್ ಆಗುತ್ತೆ ಮತ್ತು ಒಂದು ನಿದ್ರೆ ಕೂಡ ಕೆಡಿಸೋಂಥ ಫ್ಲೈಟ್ ಒಂದು ಲಾಂಚ್ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಅವ್ರಿಗೆಲ್ಲ ಬೇವರು ಇಳಿದೋಗ್ಬಿಡುತ್ತೆ. ಸೊ ಈ ಫೈಟರ್ ಜೆಟ್ ಬಂದೆ ದ MiG-21 ಸೂಪರ್ ಸಾನಿಕ್. ಸೊ ಈ MiG-21 ಸೂಪರ್ ಸಾನಿಕ್ನ ಏನಕ್ಕೆ ವೆಸ್ಟರ್ನ್ ಕಂಟ್ರೀಸ್ ಒಂದು ನೈಟ್ ಮೇರ್ ಥರ ನೋಡೋಕ್ಕೆ ಶುರು ಮಾಡ್ತು. ಸೊ ಇದು ಹೆಂಗೆ ನಮ್ಮ ಇಂಡಿಯನ್ ಏರ್ಫೋರ್ಸ್ಗೆ ಸಿಕ್ತು ಮತ್ತು ಇವಾಗ ನಮ್ಮ ಇಂಡಿಯನ್ ಏರ್ಫೋರ್ಸ್ ಇದನ್ನು ಯಾಕೆ ರಿಟೈರ್ಮೆಂಟ್ ಕೊಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ಡ್ಯೂರಿಂಗ್ ದ ಇಯರ್ 1956 ರಷ್ಯಾ ಒಂದು MiG-21 ಸೂಪರ್ ಸಾನಿಕ್ ಅನ್ನೋ ಫೈಟರ್ ಜೆಟ್ನ ಲಾಂಚ್ ಮಾಡುತ್ತೆ. ಸೊ ಈ ಫೈಟರ್ ಜೆಟ್ ಲಾಂಚ್ ಆಗ್ತಿದ್ದಂಗೆ ನ್ಯಾಟೋ ಮತ್ತು US ಅವ್ರಿಗೆಲ್ಲ ಒಂದು ಸ್ವಲ್ಪ ಗಾಬರಿ ಮತ್ತು ಒಂದು ಸ್ವಲ್ಪ ನೈಟ್ ಮೇರನ್ನು ಕಾಡೋಕ್ಕೆ ಶುರು ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ MiG-21 ಹತ್ರ ಕೂಡ ಟೆಕ್ನಾಲಜಿ ಬೀಟ್ ಮಾಡೋಕ್ಕೆ ಯಾವುದೇ ಆದಂಥ ಒಂದು ಫೈಟರ್ ಜೆಟ್ಗಳು ಕೂಡ ಬರ್ತಾ ಇರಲಿಲ್ಲ. ಸೊ ಈ ಟೆಕ್ನಾಲಜಿನ ತೊಗೊಬೇಕು ಅಂತ USA ಬಂದು ಇಸ್ರೇಲ್ ಹೆಲ್ಪ್ ತೊಗೊಂಡು ಈ MiG-21 ಸೂಪರ್ ಸೋನಿಕ್ ಅನ್ನೋ ಏನು ಫ್ಲೈಟ್ ಇರುತ್ತಲ್ಲ ಸೊ ಈ ಫ್ಲೈಟ್ನ ಕಳ್ತನ ಮಾಡ್ಕೊಳ್ಳುತ್ತೆ ಮತ್ತು ಈ ಫ್ಲೈಟ್ನ ಕಳ್ತನ ಮಾಡಿ ಇದ್ರದ್ದು ಒಂದು ರಿವರ್ಸ್ ಇಂಜಿನಿಯರಿಂಗ್ ಕೂಡ ಮಾಡುತ್ತೆ. ಡ್ಯೂರಿಂಗ್ ದ ಇಯರ್ 1961 MiG-21 ಫೈಟರ್ ಜೆಟ್ಸ್ಗಳು ಇಂಡಿಯಾಗೆ ಸಿಗುತ್ತೆ. ಸೊ ನಮಗಿಂತ ಮುಂಚೆ ಚೈನಾ ಕೂಡ ಅಪ್ರೋಚ್ ಮಾಡಿರುತ್ತೆ ಈ MiG-21 ಫೈಟರ್ ಜೆಟ್ನ ತೊಗೊಳಕ್ಕೆ. ಬಟ್ ಆವಾಗ ರಷ್ಯಾ ಈ MiG-21 ಫೈಟರ್ ಜೆಟ್ಗಳನ್ನ ಓಪನ್ ಆಗಿ ನಾವು ಕೊಡೋಲ್ಲ ಅಂತ ಚೈನಾಗೆ ಅಂದಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಇಂಡಿಯಾ ಬಂದು ಇದನ್ನ ಖರೀದಿ ಮಾಡ್ತೀವಿ ಅಂತ ಅಪ್ರೋಚ್ ಮಾಡಿದಾಗ ಅಲ್ಲಿನ ಪ್ರೆಸಿಡೆಂಟ್ಗೆ ಇಂಡಿಯಾ ಮೇಲೆ ಇದ್ದಂಥ ಗೌರವ ಕಾಳಜಿ ಪ್ರೀತಿಯಿಂದ ಅವರು ಇದಕ್ಕೆ ಒಂದು ಅಪ್ರೂವ್ ಮಾಡ್ತಾರೆ. ಸೊ ಇದು ಅಪ್ರೂವ್ ಮಾಡೋದಲ್ಲದೆ ನೀವು ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ಕೊಬೋದು ಅನ್ನೋ ಲೈಸೆನ್ಸ್ನ ಕೂಡ ಇಶ್ಯೂ ಮಾಡ್ತಾರೆ. ಬೈ ದಿಸ್ ಇಂಡಿಯಾಗೆ ಏನಿಲ್ಲ ಅಂದರೆ ಒಂದು ಭುಜಬಲ ಸಿಗುತ್ತೆ. ಸೊ ಇದರಲ್ಲಿ ಮತ್ತೆ ರಷ್ಯಾ ಒಂದು ಪ್ರೂವ್ ಮಾಡ್ಕೊಳ್ಳುತ್ತೆ ದಟ್ ಇಂಡಿಯಾ ಆ್ಯಂಡ್ ರಷ್ಯಾ ಆರ್ ದ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತ. ಸೊ ಈ ಅಪ್ರೂವ್ ಸಿಗ್ತಿದ್ದಂಗೆ ಟೋಟಲಿ ಇಂಡಿಯನ್ ಏರ್ಫೋರ್ಸ್ ಹತ್ರ 1200 MiG-21 ಫೈಟರ್ ಜೆಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊತಾರೆ. ಸೊ ಮತ್ತು ಅದನ್ನು ಇಂಪೋರ್ಟ್ ಕೂಡ ಮಾಡ್ಕೊತಾರೆ. ಸೊ ಇದರಲ್ಲಿ ಇಂಪೋರ್ಟ್ ಆಗಿರೋಂಥದ್ದು ಬಂದ್ಬಿಟ್ಟು 647 ಆಗಿದ್ದರೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ರೆ ಬಂದು 543 ಮತ್ತು ರಷ್ಯಾ ಅವರು ಮ್ಯಾನುಫ್ಯಾಕ್ಚರ್ ಟೋಟಲಾಗಿ ಮಾಡಿರೋದು ಬಂದು ಇಲ್ಲಿವರೆಗೂ 11,000 ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಅದರಲ್ಲಿ ನಾರ್ತ್ ಕೊರಿಯಾ, ಇಂಡಿಯಾ, ಸ್ಲೋವಾಕಿಯಾ ಮತ್ತು ಸೌತ್ ಆಫ್ರಿಕಾ ಕೆಲವೊಂದು ಕಂಟ್ರೀಸ್ಗಳು ಇದರ ಒಂದು ಮೇಜರ್ ಇಂಪೋರ್ಟರ್ಸ್ ಆಗಿರ್ತಾರೆ. ಸೊ ಇದು ಯಾವಾಗ ಈ ಏರ್ಕ್ರಾಫ್ಟ್ಸ್ ಎಲ್ಲ ನಮ್ಮ ಇಂಡಿಯನ್ ಏರ್ಫೋರ್ಸಿಗೆ ಬರುತ್ತೆ. ಸೊ ಡ್ಯೂರಿಂಗ್ ದ ಇಯರ್ 1971 ವಾರಲ್ಲಿ ಈ ಸೂಪರ್ ಸೋನಿಕ್ ಏರ್ಕ್ರಾಫ್ಟ್ಸ್ಗಳು ಒನ್ ಆಫ್ ದ ಅದರ ಆರಾನ ಅಲ್ಟಿಮೇಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಯಾವಾಗ ಬಾಂಗ್ಲಾದೇಶ್ ವಿಭಜನೆ ಆಗುತ್ತೆ. ಸೊ ಆ ಟೈಮಲ್ಲಿ ಈ ಏರ್ಕ್ರಾಫ್ಟ್ಗಳು ಡ್ಯೂರಿಂಗ್ ದ ಇಯರ್ 1971 ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ಒಂದು ವೈಟಲ್ ರೋಲ್ ಕೂಡ ಪ್ಲೇ ಮಾಡುತ್ತೆ. ಮತ್ತು ಇದಿಷ್ಟೇ ಅಲ್ಲ, ದ MiG-21 ಫೈಟರ್ ಜೆಟ್ ಅನ್ನೋದು ಏನು ಇರುತ್ತಲ್ಲ ಇದು ಡ್ಯೂರಿಂಗ್ ದ ಏರ್ ಸ್ಟ್ರೈಕ್ ಯಾವಾಗ ರೀಸೆಂಟಾಗಿ ಇಂಡಿಯಾ ಬಂದು ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡ್ತಲ್ಲ ಮಿರಾಜ್ 2000 ಹೆಲ್ಪ್ ತೊಗೊಂಡು. ಸೊ ನಮ್ಮವರು ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಮತ್ತೆ ಅದರ ಬೇಸ್ಗೆ ಯಾವಾಗ ಮಿರಾಜ್ 2000 ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ದಿನ ಪಾಕಿಸ್ತಾನ US ಮ್ಯಾನುಫ್ಯಾಕ್ಚರ್ಡ್ F-16ನ ತೊಗೊಂಡು ಭಾರತದ ಮೇಲೆ ಸೇಮ್ ಟು ಸೇಮ್ ಒಂದು ಏರ್ ಸ್ಟ್ರೈಕ್ ಮಾಡೋಣ ಅಂತ ಬರುತ್ತೆ. ಸೊ ಆವಾಗ ದ ಗ್ರೂಪ್ ಕ್ಯಾಪ್ಟನ್ ಅಭಿನಂದನ್ ವರ್ಧಮಾನ್ ಅವ್ರು ಏನಿರ್ತಾರಲ್ಲ ಸೊ ಅವರು ಒಂದು ಭಾರತದಿಂದ ಒಂದು MiG-21ನ ತೊಗೊಂಡೋಗಿ F-16 ಫೈಟರ್ ಜೆಟ್ನ ಡೆಸ್ಟ್ರಾಯ್ ಮಾಡ್ತಾರೆ. ಸೊ ಇದೆಲ್ಲ ಆಗ್ತಿದ್ದಂಗೆ ಯಾವಾಗ F-16 ಡೆಸ್ಟ್ರಾಯ್ ಆಯಿತು ಅಂತ ನ್ಯೂಸ್ ಗೊತ್ತಾಗುತ್ತೆ. ಸೊ ಆವಾಗ ಅದ್ರ ಮ್ಯಾನುಫ್ಯಾಕ್ಚರ್ ಆದಂಥ USA ಮತ್ತು ಅದನ್ನ ಬಳಸಿದಂಥ ಪಾಕಿಸ್ತಾನಿಗೆ ಇದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಇದನ್ನು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಇವಾಗಿನ ಟೆಕ್ನಾಲಜೀಸ್ ಪ್ರಕಾರ F-16 ಬಂದು ಒಂದು BMW ಆದರೆ MiG-21 ಬಂದು ಒಂದು ನ್ಯಾನೋ ಕಂಪೇರ್ ಮಾಡ್ತಿದ್ರು. ಸೊ ಯಾವಾಗ ನ್ಯಾನೋ ಬಂದು BMW ಓವರ್ಟೇಕ್ ಆಗುತ್ತೆ. ಸೊ BMW ಓಡಿಸ್ತಿರೋಗೂ ಮತ್ತು BMW ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗೂ ಎರಡಕ್ಕೂ ಒಂದು ಸ್ವಲ್ಪ ಅವಮಾನ ಅನ್ನೋದು ಆಬ್ವಿಯಸ್ಲಿ ಆಗೇ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಈ MiG-21ನ ಹೇಳ್ಬೇಕಂದ್ರೆ 2000 ನಮ್ಮ ಇಂಡಿಯನ್ ಏರ್ಫೋರ್ಸು ಇದನ್ನು ರಿಟೈರ್ಮೆಂಟ್ ಕೊಡಬೇಕು ಅಂತ ಅನ್ಕೊತಾರೆ. ಬಟ್ ಆವಾಗ ಇಸ್ರೇಲ್ ಟೆಕ್ನಾಲಜೀಸ್ಗಳನ್ನ ಯೂಸ್ ಮಾಡಿ
ಇದನ್ನು ಒಂದು ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು ಇನ್ನು ಮುಂದೆ ಒಂದು ಸ್ವಲ್ಪ ವರ್ಷಕ್ಕೆ ಆಗೋ ಥರ ಅಪ್ಡೇಟ್ ಮಾಡ್ಕೊತಾರೆ. ಬಟ್ ರೀಸೆಂಟಾಗಿ ಈ MiG-21 ಸೂಪರ್ ಸಾನಿಕ್ ಹೋಗಿ ಇವಾಗ ದ MiG-21 ಫ್ಲೈಯಿಂಗ್ ಕಫನ್ಸ್ ಆಗಿದೆ. ಏನಕ್ಕೆ ಅಂತ ನೋಡೋ ಥರ ಆದರೆ MiG-21ಇಂದ ಇಲ್ಲಿವರೆಗೂ ಏನಿಲ್ಲ ಅಂದ್ರೂ ತುಂಬ ಕ್ರ್ಯಾಶಸ್ಗಳು ಕೂಡ ಜಾಸ್ತಿ ಆಗಿದೆ ಮತ್ತು ತುಂಬ ಕ್ರ್ಯಾಶಿಂಗ್ ಇನ್ಸಿಡೆಂಟ್ಸ್ಗಳು ಕೂಡ ಜಾಸ್ತಿ ಆಗ್ತಾಯಿದೆ. ಇಲ್ಲಿವರೆಗೂ ಏನಿಲ್ಲ ಅಂದ್ರೂ 140ಕ್ಕಿಂತ ಹೆಚ್ಚು ಪೈಲಟ್ಸ್ಗಳು ಇದರಿಂದ ಮಾರ್ಟಿಯರ್ಸ್ ಆಗಿದ್ದಾರೆ. ಇದನ್ನ ಟೇಕ್ ಆಫ್ ಮಾಡಿ ಓಡಿಸೋ ಟೈಮಲ್ಲಿ ಇಂಜಿನ್ ಫೇಲ್ಯೂರಿಂದ ಮಾರ್ಟಿಯರ್ಸ್ ಆಗಿದ್ದಾರೆ. ಮತ್ತು 40ಕ್ಕಿಂತ ಹೆಚ್ಚು ಸಿಟಿಸನ್ಸು ಅಥವಾ ತುಂಬ ಸಿವಿಲೈಸೇಷನ್ಸ್ನಲ್ಲಿ ಕೂಡ ಇಂಜೂರ್ ಆಗಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಈ ಕೇಸಸ್ಗಳು ಜಾಸ್ತಿ ಆಗ್ತಿದೆ. ಸೊ ಯಾವಾಗ ಇದು ಇಂಜಿನ್ ಫೇಲ್ಯೂರ್ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗ್ತಿರುತ್ತೆ, ಸೊ ಆವಾಗ ಇಂಡಿಯನ್ ಏರ್ಫೋರ್ಸ್ಗೆ ಒಂದು ಯೋಚನೆ ಅನ್ನೋದು ಬರುತ್ತೆ. ದಟ್ ಇದು ಏನಿಲ್ಲ ಅಂದ್ರೂ 60 ವರ್ಷ 6 ಡೆಕೇಡ್ಸ್ಗಳವರೆಗೂ ಇದು ನಮಗೆ ಸೇವೆ ಸಲ್ಲಿಸಿದೆ. ಸೊ ಇನ್ನು ಇದನ್ನು ರಿಟೈರ್ಮೆಂಟ್ ಕೊಡೋದು ಒಳ್ಳೆಯದು. ಸೊ ಇಂಡಿಯನ್ ಏರ್ಫೋರ್ಸ್ ಹತ್ರ ಉಳಿದಿರೋದು MiG-21 ಬರೀ 3 ಸ್ಕ್ವಾಡ್ರನ್ ಇದೆ. ಸೊ ಈ 3 ಸ್ಕ್ವಾಡ್ರನ್ಗಳನ್ನ ರಿಟೈರ್ಮೆಂಟ್ ಕೊಡ್ತಾರೆ. ಸೊ ಇಲ್ಲಿಗೆ MiG-21 ಮತ್ತು ನಮ್ಮ ಇಂಡಿಯನ್ ಏರ್ಫೋರ್ಸಿನ ನಂಟು ಹಿಸ್ಟ್ರಿ ಅನ್ನೋ ಬುಕ್ಕಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಇಂಡಿಯನ್ ಏರ್ಫೋರ್ಸ್ ಈ ಸೆಪ್ಟೆಂಬರಲ್ಲಿ ಇದನ್ನು ರಿಟೈರ್ ಮಾಡ್ತಿದೆ. ಸೊ ಈ ಫೈಟರ್ ಕ್ರಾಫ್ಟ್ಗಳ ಜಾಗ ತುಂಬ್ತಿರೋದೇ ಬಂದು ನಮ್ಮ ಇಂಡಿಯಾದ ತೇಜಸ್ ಮಾರ್ಕ್ 1 ಫೈಟರ್ ಕ್ರಾಫ್ಟ್ಸ್ಗಳು. ಸೊ ಯಾವುದೇ ಆದಂಥ ವಸ್ತಾಗಿರಲಿ ಅಥವಾ ಯಾವುದೇ ಆದಂಥ ಒಬ್ಬರು ಮನುಷ್ಯರಾಗಿರಲಿ, ಸೊ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್, ಎಲ್ಲದಕ್ಕೂ ಒಂದು ರಿಟೈರ್ಮೆಂಟ್ ಟೈಮ್ ಅಂತ ಬಂದೇ ಬರುತ್ತೆ. ಸೊ ಆ ಥರ ರಿಟೈರ್ಮೆಂಟ್ ಟೈಮ್ ಬಂದಿರೋದೆ ಇವತ್ತು ದ MiG-21 ಫೈಟರ್ ಕ್ರಾಫ್ಟ್ಸ್ಗಳಿಗೆ. ಸೊ ಐ ಥಿಂಕ್ ಈ ಕಂಟೆಂಟ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಕಂಟೆಂಟ್ಸ್ಗಳನ್ನ ಇನ್ನೂ ತೊಗೊಂಬರ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಗುಡ್ ಬೈ. ಜೈ ಹಿಂದ್.